ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್. ವಿಷ್ಣುದಾದ 70s, 80s ಮತ್ತು 90s ಈ 25ರಿಂದ 28 ವರ್ಷ ಸಿನಿಮಾ ಕೆರಿಯರ್ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕ್ರಿಯೇಟ್ ಮಾಡಿರೋ ರೆಕಾರ್ಡ್ ಎಂತದ್ದು ಅಂತ ಎಲ್ರಿಗೂ ಗೊತ್ತು. ಅದೇ ತರ 1999 ಇಂದ 2002 ಈ 3 ವರ್ಷಗಳಲ್ಲಿ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ 12 ಸಿನಿಮಾಗಳು ರಿಲೀಸ್ ಆಗುತ್ತಾ. ಅದರಲ್ಲಿ ಪರ್ವ ಮತ್ತು ಪ್ರೇಮೋತ್ಸವ ಈ 2 ಸಿನಿಮಾ ಅಬೋ ಅವರೇಜ್ ಸಿನಿಮಾ ಆಗಿದ್ದಾರೆ. ಬಾಕಿ ಎಲ್ಲಾ ಸಿನಿಮಾನು ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತಾ. ಆ ಬ್ಲಾಕ್ ಬಸ್ಟರ್ ಸಿನಿಮಾಗಳಲ್ಲಿ ಒಂದಾದ ಸೂರಪ್ಪ ಅನ್ನೋ ಸಿನಿಮಾ ವಿಷ್ಣುದಾದ ಕೆರಿಯರ್ ಅಲ್ಲಿ ತುಂಬಾ ಮುಖ್ಯವಾದ ಸಿನಿಮಾ ಆಗಿರುತ್ತೆ. 27th ಮಾರ್ಚ್ 2000 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ, ನಾಗಣ್ಣ ಅವರು ಡೈರೆಕ್ಟ್ ಮಾಡಿ, MB ಬಾಬು ಅವರು ಪ್ರೊಡ್ಯೂಸ್ ಮಾಡಿರೋ ಸೂರಪ್ಪ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಈ ಸಿನಿಮಾ ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ ಗಳಲ್ಲೂ ಹೌಸ್ಫುಲ್ ಆಗುತ್ತೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡಿದ್ರೆ ನಾರ್ತ್ ಕರ್ನಾಟಕ ಕಡೆ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. 1999 ಅಲ್ಲಿ ಅತಿ ಹೆಚ್ಚು ಕಲೆಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ ಸೂರಪ್ಪ ಸಿನಿಮಾನು ಒಂದಾಗಿರುತ್ತೆ.